ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವಾಗ ಮಂತ್ರಾಲಯದಲ್ಲಿ ನಿನ್ನೆ ಎಲ್ಲ ದರ್ಶನ ಮುಗಿಸ್ಕೊಂಡು ಇವಾಗ ನಾವು ಬ್ಯಾಂಗ್ಳೂರಿಗೆ ಹೊರಡ್ತಾ ಇದ್ವಿ. ಸೊ ನಾವು ಮಂತ್ರಾಲಯ ರೈಲ್ವೆ ಸ್ಟೇಷನ್ಗೆ ಆಟೋದಲ್ಲಿ ಹೋಗ್ತಾ ಇದ್ವಿ. ನಮಗೆ ಟ್ರೈನ್ ಇದ್ದಿದ್ದು ಬೆಳಿಗ್ಗೆ 8 ಗಂಟೆಗೆ. ಟ್ರೈನ್ ಇರೋದು ಆಲ್ರೆಡಿ 7:30 ಆಗಿದೆ. ಈಗ 20 ಮಿನಿಟ್ಸ್ ಅಷ್ಟೇ ಇರೋದು ಡಿಸ್ಟೆನ್ಸು. ನಾವು ಬುಕ್ ಮಾಡಿರೋ ಅಂಥದ್ದು ವಂದೇ ಭಾರತ್ ಟ್ರೈನು. ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಅಲ್ಲಿಂದ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಏನೆಲ್ಲ ಅಂತೇಳಿ ನಾನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಅಲ್ಲಿ ಫೆಸಿಲಿಟೀಸ್ ಎಲ್ಲ ಹೇಗಿದೆ, ಹಾಗೆ ಅಲ್ಲಿನ ಅಟ್ಮಾಸ್ಫಿಯರ್ ಹೇಗಿದೆ, ಬ್ರೇಕ್ಫಾಸ್ಟ್, ಲಂಚ್, ಇದ್ರ ಬಗ್ಗೆ ಎಲ್ಲ ನಾನು ಡೀಟೇಲಾಗಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಮಂತ್ರಾಲಯ ರೈಲ್ವೆ ಸ್ಟೇಷನ್ಗೆ 50 ರುಪೀಸ್ ತೊಗೊಳ್ತಾರೆ ಒಬ್ಬರಿಗೆ. ಆದರೆ ಅವರು ಆಟೋ ಫಿಲ್ ಆಗೋವರೆಗೂ ಮೂವ್ ಮಾಡೋದಿಲ್ಲ. ಬಟ್ ನಮಗೂ ಕೂಡ ಟೈಮ್ ಆಗಿತ್ತಲ್ವ, ಸೊ ಅವ್ರು ಹೇಳಿದ್ರು ಹೊರಡ್ತೀವಿ ಅನ್ನೋ ಕಾರಣಕ್ಕೆ ನಾವು ಆಟೋ ಹತ್ತಿದ್ದು. ಬಟ್ ಆಮೇಲೆ ಆಟೋ ಹತ್ತಿದ ಮೇಲೆ ವೆಯ್ಟ್ ಮಾಡಬೇಕು ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಅದ್ರ ಮೇಲೆ ಎಕ್ಸ್ಟ್ರಾ ಪೇ ಮಾಡಿ ಅಂತ ಹೇಳಿದ್ದಕ್ಕೆ ನಾವು ಎಕ್ಸ್ಟ್ರಾ ಪೇ ಮಾಡಿ ಬೇಗನೆ ಸ್ಟೇಷನ್ ಹತ್ರ ಬಂದ್ವಿ. ಇನ್ನು ಟ್ರೈನ್ ಕೂಡ ಏನು ಬಂದಿರಲಿಲ್ಲ. ನಿನ್ನೆ ಹಾಗೆ ಮಂತ್ರಾಲಯದಲ್ಲಿ ಬೇರೆ ಬೇರೆ ಪ್ಲೇಸಸ್ ಎಲ್ಲ ಕವರ್ ಮಾಡಿದ್ವಿ. ಆ ವಿಡಿಯೋ ಇನ್ನೂ ಯಾರು ನೋಡಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋನ ಹೋಗಿ ನೋಡ್ಕೊಂಡು ಬನ್ನಿ. ನಾನು ಇದೇ ವಿಡಿಯೋದಲ್ಲಿ ಆ ವಿಡಿಯೋ ಲಿಂಕ್ ಕೂಡ ಆ್ಯಡ್ ಮಾಡಿರ್ತೀನಿ. ಇದು ಅದ್ರ ನೆಕ್ಸ್ಟ್ ಡೇ ವಿಡಿಯೋ. ನಿಹಾಲ್ಗಂತೂ ಫುಲ್ ಖುಷಿ, ಟ್ರೈನ್ ಬಂತು ಅಂತೇಳಿ. ಇದಕ್ಕೂ ಮುಂಚೆ ಒಂದು ಟ್ರೈನ್ ಹೋಯ್ತಲ್ವ, ಅದಕ್ಕೆ ಹೋಗೋಣ ಅಂತೇಳಿ ಆಟ ಮಾಡ್ತಾಯಿದ್ದ. ಅದೆಲ್ಲ ಪುಟ ನಮ್ಮ ಟ್ರೈನು ಇದು ಅಂತ ಹೇಳಿದ್ದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ ಒಂದು ಸ್ವಲ್ಪ ಹೊತ್ತು. ಆಮೇಲೆ ಬಂತು. ನಿಹಾಲ್ ಎಕ್ಸೈಟ್ಮೆಂಟ್ ನೋಡ್ಬೋದು ನೀವು. ನಾವು ಆ್ಯಕ್ಚುಲಿ ಬೆಂಗಳೂರಿಂದ ಮಂತ್ರಾಲಯ ಬರೋವಾಗಲೇ ಬಟ್ ಬುಕ್ಕಿಂಗ್ ಸಿಗಲಿಲ್ಲ. ಸೊ ಹಾಗಾಗಿ ರಿಟರ್ನ್ ಆದರೂ ಬರೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ನಮಗೆ ಇಲ್ಲ ಸ್ವಲ್ಪ ಲೇಟಾಗಿಯೇ ಬುಕ್ ಆಯಿತು ಅಂತ ಹೇಳ್ಬೋದು. ನಾವು 2 ಸೀಟ್ ಅಷ್ಟೇ ಬುಕ್ ಮಾಡಿದ್ದು. ಪಾಪುಗೆ ಏನು ಬುಕ್ ಮಾಡಿರಲಿಲ್ಲ. ಯಾಕಂದರೆ ಅವನಿಗೆ ಸೀಟ್ ಬುಕ್ ಮಾಡಿದ್ರು ಅಷ್ಟೇ ಅವ್ನು ಸೀಟಲ್ಲೇನು ಕೂರೋದಿಲ್ಲ, ಅವ್ರ ಅಪ್ಪನ ತೊಡೆನೇ ಆಗಬೇಕು. ನನ್ನ ಹತ್ರನೂ ಬರೋದಿಲ್ಲ, ಅವ್ರ ಅಪ್ಪನೇ ಆಗಬೇಕು ಅವನಿಗೆ. ಸೊ ಹಾಗಾಗಿ 2 ಸೀಟ್ನ ಬುಕ್ ಮಾಡ್ಕೊಂಡಿದ್ದೀವಿ. ಟ್ರೈನ್ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದೆ. ಏನು ಚೀಲ ಇದೆ? ನೋಡು ನಂಗೆ ಟೂ ಬಿಡೋದು ಎಂಥದ ನೇಲ ತಿರುಗಿಲಿ ಬಿಡು, ಟೂ ಬಿಡು. ನಾನು ಫಸ್ಟು ಟೂ. ಸೊ ನಾವು 2 ಸೀಟ್ ಬುಕ್ ಮಾಡಿದ್ದಲ್ವ, ಇಬ್ಬರಿಂದ 2575 ಆಯಿತು. 2575 ರೂಪಾಯಿ ಆಯಿತು. ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್ ಹಾಗೆ ಲಂಚು. ಪಾಪುಗೆ ಮಾತ್ರ ನಾವು ಎಕ್ಸ್ಟ್ರಾ ಬ್ರೇಕ್ಫಾಸ್ಟ್ನ ತೊಗೊಂಡಿದ್ದಲ್ಲಿ. ನಿಹಾಲ್ಗೆ ಎಕ್ಸ್ಟ್ರಾ ಬ್ರೇಕ್ಫಾಸ್ಟ್ಗೆ 110 ರುಪೀಸು. ಸೊ ನೋಡ್ಬೋದು ನೀವು ಬ್ರೇಕ್ಫಾಸ್ಟಲ್ಲಿ ಏನೆಲ್ಲ ಇದೆ ಅಂತೇಳಿ.
ಬ್ರೇಕ್ಫಾಸ್ಟಲ್ಲಿ 2 ಪೀಸ್ ಬ್ರೆಡ್ ಇತ್ತು, ಜಾಮು, ಬಟರು, ಹಾಗೆ ಉಪ್ಪಿಟ್ಟಿತ್ತು, ಒಂದು ಕಟ್ಲೆಟ್ ಇತ್ತು, ಹಾಗೆ ಒಂದು ಕಪ್ ಕೇಕ್ ಕೂಡ ಇತ್ತು, ಹಾಗೆ ಟೀ ಪೌಡರ್ ಇತ್ತು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಅವರು ನಮಗೆ ಹಾಟ್ ವಾಟರ್ ಕೊಡ್ತಾರೆ. ಸೊ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ತೊಗೊಳ್ಳೋ ಅಂಥದ್ದು. ನಾವು ಟ್ರೈನ್ ಹತ್ತಿದ್ದು 8:15, 8:30 ಆಗಿತ್ತು. ಸೊ 8:45 ಅಷ್ಟೊತ್ತಿಗೆಲ್ಲ ಅಲ್ಲಿ ಬ್ರೇಕ್ಫಾಸ್ಟ್ ಕೊಡ್ತಾರೆ. ಬ್ರೇಕ್ಫಾಸ್ಟ್ ಆಗಿ ಒಂದು ಸ್ವಲ್ಪ ಹೊತ್ತಿಗೆ ಟಿಕೆಟ್ ಚೆಕಿಂಗ್ ಕೂಡ ಬಂದರು. ಸೊ ನಿಹಾಲು ಕೂಡ ಎಂಜಾಯ್ ಮಾಡ್ಕೊಂಡು ತಿಂದ. ಅವನಿಗೆ ಈ ರೀತಿಯಾಗಿ ಎಲ್ಲ ಚೂರು ತಿನ್ನೋದು ಅಂದರೆ ಇಷ್ಟ. ಬ್ರೆಡ್ ಜಾಮ್ ತಿಂದ, ಉಪ್ಪಿಟ್ಟು ಒಂದು ಸ್ವಲ್ಪ ಒದ್ದಾಡ್ದ ತಿನ್ನಲಿಕ್ಕೆ. ನನಗೂ ಉಪ್ಪಿಟ್ಟು ಅಷ್ಟು ಇಷ್ಟ ಆಗಲಿಲ್ಲ, ಅದು ಬಿಟ್ಟರೆ ಬೇರೆ ಎಲ್ಲ ಓಕೆ ಚೆನ್ನಾಗಿತ್ತು. ಆನ್ ದ ವೇ ನಿಮಗೆ ಸುಮಾರು ಸ್ಟೇಷನ್ ಸಿಗುತ್ತೆ, ಬಟ್ ಎಲ್ಲೂ ಸ್ಟಾಪ್ ಇಲ್ಲ. ಕೆಲವೊಂದು ಸ್ಟೇಷನಲ್ಲಿ ಅಷ್ಟೇ ಸ್ಟಾಪ್ ಇರೋವಂಥದ್ದು, ಅಲ್ಲೂ ಅಷ್ಟೇ 5ರಿಂದ 10 ನಿಮಿಷ ಸ್ಟಾಪ್ ಕೊಟ್ಟರೆ ಹೆಚ್ಚು. ಸೊ ಹೇಳಿದ್ನಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಹಾಟ್ ವಾಟರ್ ಕೊಡ್ತಾರೆ ಅಂತೇಳಿ. ಸೊ ಹಾಟ್ ವಾಟರ್ ಕೊಟ್ಟಿದ್ದು ಏಲಕ್ಕಿ ಪೌಡ್ರದ್ದು ಟೀ ನನಗೆ ತುಂಬಾ ಇಷ್ಟ ಆಯಿತು. ಯಾಕಂತೇಳಿದ್ರೆ ನನಗೆ ಲೈಟಾಗಿ ಕೋಲ್ಡ್ ಆಗಿತ್ತು. ಸೊ ಹಾಗಾಗಿ ಏಲಕ್ಕಿ ಟೀ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ನಾವು ಟೀ ಎಲ್ಲ ಕುಡಿದ್ವಿ. ಪಾಪನೂ ಅಷ್ಟೇ ಟಿಫನ್ನ ಕಂಪ್ಲೀಟ್ ಮಾಡ್ದ. ಸೊ ಆಮೇಲೆ ಅವನು ಅಲ್ಲಿ ಅಡ್ಡಾಡ್ತೀನಿ ಟ್ರೈನ್ ಒಳಗೆ ಅಂತ ಹೇಳ್ದ. ಸೊ ಅಲ್ಲಿ ಇಲ್ಲಿ ಓಡಾಡ್ತಾನೆ ಇದ್ದರು ಇವರಿಬ್ಬರು. ಸೊ ಆಮೇಲೆ ಅಕ್ಕಪಕ್ಕ ಸೀಟವ್ರ ಹತ್ರ ಎಲ್ಲ ಮಾತಾಡಿಕೊಂಡು ನಿಹಾಲ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದ. ಎಲ್ಲೂ ಕೂಡ ಚೂರು ಬೋರ್ ಆಗಲಿಲ್ಲ ನಮಗೆ. ತುಂಬಾ ಆರಾಮಾಗಿ ಕೂಲ್ ಅನ್ನಿಸ್ತಾ ಇತ್ತು. ಅವರಿಬ್ಬರು ಅಡ್ಡಾಡ್ತಾಯಿದ್ರು, ನಾನು ವ್ಯೂನ ನೋಡಿಕೊಂಡು ಎಂಜಾಯ್ ಮಾಡ್ತಾಯಿದ್ದೆ. ಸೊ ಇದೇ ರೀತಿ ಎಲ್ಲಿ ಸ್ಟಾಪ್ ಕೊಡ್ತಾರಲ್ಲ ಆ ಸ್ಟೇಷನ್ ನಿಯರೆಲ್ಲ ಸ್ವಲ್ಪ ಟ್ರೈನ್ನ ಸ್ಲೋ ಮಾಡ್ತಾರೆ. ತಿರ್ಗೋ ಪಾಪಗೊಂದು ಅವ್ರಿಗೊಂದು ನನಗೊಂದು ಏನೇನಿದೆ ನೋಡುವ ಬನ್ನಿ. 11:20ಕ್ಕೆ ಲಂಚ್ ಕೊಟ್ಟಿದ್ದಾರೆ ನೋಡಿ. ಲಂಚ್ಗೆ ಚಪಾತಿ ಇದೆ, 1-2 ಚಪಾತಿ ಇದೆ, 2 ತೋರಿಸ್ತಿಲ್ಲ. 2 ಚಪಾತಿ ಇದೆ, ಮೊಸರು, ಜೀರಾ ರೈಸ್ ಇದೆ, ದಾಲ್ ಇದೆ, ಪನ್ನೀರ್ ಗ್ರೇವಿ, ಒಂದು ಜಾಮೂನ್ ಇದೆ, ಆಲೂ ಫ್ರೈ ಅನಿಸುತ್ತೆ ಇದು. ಸೊ ನಾವು ಮಂತ್ರಾಲಯದಿಂದ ಹೊರಟಿದ್ದು ಬೆಳಗ್ಗೆ 8:15. ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆಲ್ಲ ಬ್ಯಾಂಗ್ಳೂರಿಗೆ ರೀಚ್ ಆಗ್ತೀವಿ. ಸೊ ಎಲ್ಲರೂ ಕೂಡ ಊಟನ ಮಾಡ್ಕೊಂಡ್ವಿ 12 o'clock ಅಷ್ಟೊತ್ತಿಗೆಲ್ಲ. ಸೊ ಆಮೇಲೆ ಪಾಪು ಪಕ್ಕದ ಸೀಟಲ್ಲಿ ಒಬ್ಬರು ಅಂಕಲ್ ಕರೆದ್ರು ಅಂತೇಳಿ ಅವ್ರ ಜೊತೆ ಕೂತ್ಕೊಂಡು ಆಟ ಆಡೋಕ್ಕೆ ಹೋಗಿದ್ದಾನೆ. ಒಂದು ಸ್ವಲ್ಪ ಹೊತ್ತು ಆಟ ಆಡ್ದ. ಆಮೇಲೆ ಅವನು ಸ್ಲಿಪ್ಪರ್ ಎಲ್ಲ ಮಿಸ್ ಮಾಡಿಕೊಂಡು ಸ್ಲಿಪ್ಪರ್ ಹೊಡ್ಕೋದೇ ಆಯಿತು. ಸೊ ಈಗ ನಾವು ರೀಚ್ ಆದ್ವಿ ಸ್ಟೇಷನ್ನ. ಸೊ ನೋಡಿದ್ರಲ್ಲ, ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಏನಾದರೂ ಒಂದೇ ಭಾರತ್ ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಇದ್ದರೆ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.